ಮೈಸೂರು ಜಿಲ್ಲೆಯಲ್ಲಿ ಹುಲಿಗಳ ದಾಳಿ ಹೆಚ್ಚಾಗಿದ್ದರಿಂದ 2 ತಿಂಗಳಿನಿಂದ ನಾಗರಹೊಳೆ ಬಂಡೀಪುರ ಸಫಾರಿ ಬಂದ್ ಮಾಡಲಾಗಿತ್ತು. ಸಫಾರಿ ಬಂದ್ ಆಗಿನಿಂದ ಪ್ರವಾಸೋದ್ಯಮ ನಂಬಿಕೊಂಡು ಜೀವನ ನಡೆಸ್ತಾ ಇದ್ದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದರಿಂದ ಪ್ರವಾಸೋದ್ಯಮಕ್ಕೂ ಹೊಡೆತ ಬಿದ್ದಿದೆ. ಹೀಗಾಗಿ ಸಫಾರಿ ಪುನಾರಂಭಕ್ಕೆ ಮೈಸೂರು ಸಂಘ ಸಂಸ್ಥೆಗಳು ಒತ್ತಾಯಿಸಿದ್ದಾರೆ. ವರ್ಷಾಂತ್ಯದಲ್ಲಿ ಭಾರತಕ್ಕೆ ಸಾವಿರಾರು ವಿದೇಶಿಗರು ಆಗಮಿಸುತ್ತಾರೆ. ಸಫಾರಿ ಪ್ರವಾಸೋದ್ಯಮದ ಒಂದು ಭಾಗವಾಗಿದೆ. ಮಾನವ ಪ್ರಾಣಿ ಸಂಘರ್ಷ ಹಿನ್ನೆಲೆ ಸರ್ಕಾರ ಸಫಾರಿ ಬಂದ್ ಮಾಡಿರೋದ್ರಿಂದ ಪ್ರವಾಸೋದ್ಯಮಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಇತರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಸಾವಿನ ಪ್ರಕರಣ ನಮ್ಮಲ್ಲಿ ಕಡಿಮೆ ಇದೆ. ಮಾನವ ಪ್ರಾಣಿ ಸಂಘರ್ಷ ನಿರಂತರವಾಗಿ ಇರುತ್ತೆ. ಆದರೆ ಸಫಾರಿಯಿಂದ ಪ್ರಾಣಿಗಳು ಆಚೆ ಬರ್ತಿವೆ ಅನ್ನೋದು ಸುಳ್ಳು. ಸಫಾರಿ ಬಂದ್ ಮಾಡಿರೋದ್ರಿಂದ ಪ್ರವಾಸೋದ್ಯಮವನ್ನ ನಂಬಿಕೊಂಡಿದ್ದ ಹಲವು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಸಫಾರಿ ಬಂದ್ನಿಂದಾಗಿ ರೆಸಾರ್ಟ್ ಮಾಲೀಕರು, ವಾಹನ ಚಾಲಕರು, ವ್ಯಾಪಾರಸ್ಥರು, ಟ್ರಾವೆಲ್ಸ್ ಅಸೋಸಿಯೇಷನ್, ಹೋಟೆಲ್ ಉದ್ಯಮಕ್ಕೂ ತೊಂದರೆಯಾಗ್ತಾ ಇದೆ. ಹೀಗಾಗಿ ಸರ್ಕಾರ ಕೂಡಲೇ ಸಫಾರಿ ಪುನಾರಂಭಕ್ಕೆ ಮೈಸೂರು ಸಂಘ ಸಂಸ್ಥೆಗಳ ಒಕ್ಕೂಟ ಮನವಿ ಮಾಡಿದೆ. ತುಮಕೂರಿನ ಹಿಂಡಸೆಗೆರೆಯ ತೋಟದ ಮನೆಯಲ್ಲಿ ಒಂಟಿ ಮಹಿಳೆಯನ್ನ ಕೊಲೆ ಮಾಡಿ ತಲೆ ಮರೆಸಿಕೊಂಡಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರ ಕಾರ್ಯಾಚರಣೆ ವೇಳೆ ಆರೋಪಿ ಮಧು ಎಂಬಾತನನ್ನ ಪುಣೆಯಲ್ಲಿ ವಶಕ್ಕೆ ಪಡೆಯಲಾಗಿದೆ. ಕ್ಯಾಬ್ ಚಾಲಕನಾಗಿರುವ ಆರೋಪಿ ಮಧು ಮಂಜುಳಾ ಬಳಿ 1 ಲಕ್ಷ ರೂಪಾಯಿ ಹಣ ಪಡೆದಿದ್ದಾನೆ. ಕೊಟ್ಟ ಹಣವನ್ನ ವಾಪಸ್ ಕೇಳಿದ್ದಾಳೆ. ಇದರಿಂದ ನವೆಂಬರ್ 29ರಂದು ರಾತ್ರಿ ಮಂಜುಳಾ ಮನೆಗೆ ತೆರಳಿದ್ದ ಆರೋಪಿ ಮಧು ಮಂಜುಳಾ ಒಬ್ಳೇ ಇದ್ದಾಗ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಈ ಸಂಬಂಧ ಸಿಎಸ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ರಾತ್ರಿ ಕೊಲೆ ಮಾಡಿ ಮನೆಗೆ ಹೋಗಿದ್ದ ಆರೋಪಿ ಬೆಳಗ್ಗೆ ಕುಣಿಗಲ್ನ ಆಲಪ್ಪ ಗುಡ್ಡಕ್ಕೆ ತೆರಳಿ ಮುಡಿ ಕೊಟ್ಟಿದ್ದ. ಬಳಿಕ ಅಲ್ಲಿಂದ ಬೆಂಗಳೂರಿಗೆ ತೆರಳಿ ಗೆಳೆಯನಿಗೆ ಕಾರ್ ಕೊಟ್ಟು ಆತನ ಬಳಿ 5,000 ಹಣ ಪಡೆದಿದ್ದು ಪುಣೆ ಬಸ್ ಹತ್ತಿದ್ದ. ಇತ್ತ ಕೊಲೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಪೊಲೀಸರು ಆರೋಪಿ ಪತ್ತೆಗೆ ವಿಶೇಷ ತಂಡ ರಚಿಸಿದ್ರು. ಖಾಸಗಿ ಟ್ರಾವೆಲ್ಸ್ನ ಮಾಹಿತಿ ಪಡೆದು ಆರೋಪಿ ಮಧುನನ್ನ ಸಂಪರ್ಕಿಸಿ ಖೆಡ್ಡಾಗಿ ಕೆಡವಿದ್ದಾರೆ. ಮುಳುಗಡೆ ನಗರಿ ಬಾಗಲಕೋಟೆಯ ದೇಶದ 2ನೇ ರಾಷ್ಟ್ರೀಯ ರೆಫರೆನ್ಸ್ ಸಿಮ್ಯುಲೇಷನ್ ಕೇಂದ್ರ ಸ್ಥಾಪನೆಯಾಗಿದೆ. ನರ್ಸಿಂಗ್ ಅಧ್ಯಯನ ಬಳಿಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ದೇಶದ 2ನೇ ಕೇಂದ್ರ ಎಂಬ ಹೆಗ್ಗಳಿಕೆಗೆ ಈ ಕೇಂದ್ರ ಹೆಸರಾಗಿದೆ. ಈ ಮೊದಲು ದೇಶದಲ್ಲೇ ದೆಹಲಿ ಬಳಿ ಗುರುಗಾಂವ್ನಲ್ಲಿ ಮಾತ್ರ ಒಂದೇ ತರಬೇತಿ ಕೇಂದ್ರ ಇತ್ತು. ಇದರಿಂದ ದಕ್ಷಿಣ ಭಾರತದ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ತರಬೇತಿಗೆ ತೊಂದರೆಯಾಗ್ತಾ ಇತ್ತು. ಸದ್ಯ ಬಾಗಲಕೋಟೆಯ ಬಿವಿವಿ ಸಂಘದ ಸಜ್ಜಲಶ್ರೀ ನರ್ಸಿಂಗ್ ಕಾಲೇಜ್ ಅಡಿಯಲ್ಲಿ ದೇಶದ 2ನೇ ರಾಷ್ಟ್ರೀಯ ರೆಫರೆನ್ಸ್ ಸಿಮ್ಯುಲೇಷನ್ ಕೇಂದ್ರ ಸ್ಥಾಪನೆ ಮಾಡಲಾಗಿದ್ದು ನಾಳೆ ಉದ್ಘಾಟನೆಯಾಗಲಿದೆ. ಅಂದಾಜು 16 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಸಂಪೂರ್ಣ ಹೈಟೆಕ್ ನರ್ಸಿಂಗ್ ತರಬೇತಿ ಕೇಂದ್ರವಾಗಿದ್ದು 360 ಆಂಗಲ್ನಲ್ಲಿ ಸಿಸಿ ಕ್ಯಾಮೆರಾಗಳ ಮಧ್ಯೆ ತರಬೇತಿ ನೀಡಲಾಗುತ್ತೆ. ತರಬೇತಿ ಸಮಯದ ಕಾರ್ಯವೈಖರಿ QR ಕೋಡ್ನಲ್ಲಿ ಸಂಗ್ರಹವಾಗಲಿದೆ. ಪ್ರತಿ ವಿದ್ಯಾರ್ಥಿಗೂ ಒಂದೊಂದು ಬಾರ್ಕೋಡ್ ಕೊಟ್ಟು ಅದರಲ್ಲಿ ಪ್ರಮಾಣ ಪತ್ರ ಮತ್ತು ತರಬೇತಿ ಮಾಹಿತಿ ಸಂಗ್ರಹವಾಗುತ್ತೆ. ಇಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ದೇಶ ವಿದೇಶಗಳಲ್ಲಿ ಉದ್ಯೋಗಕ್ಕೆ ಪ್ರಾಧಾನ್ಯತೆ ಸಿಗಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.